ಒಂದು ಸಿನಿಮಾ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ನಮ್ಮ ಮೈಂಡಲ್ಲಿ ಉಳ್ಕೊಳ್ಳೋ ಫಸ್ಟ್ ಎಲಿಮೆಂಟ್ ಅಂದರೆ ಅದು ಕ್ಲೈಮ್ಯಾಕ್ಸ್. ಅದರ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟರೆ ಸಿನಿಮಾನು ನೆಕ್ಸ್ಟ್ ಲೆವೆಲ್ ಹಿಟ್ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇವೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕಲ್ಕಿ 2898 AD, ಡೈರೆಕ್ಟೆಡ್ ಬೈ ನಾಗಶ್ವಿನ್, ಸ್ಟಾರಿಂಗ್ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್ ಆ್ಯಂಡ್ ದೀಪಿಕಾ ಪಡುಕೋಣೆ ಇನ್ ಲೀಡ್ ರೋಲ್. ಫೈನಲಿ ನೋಡಿದ್ದಾಯಿತು ಇಂಡಿಯಾದ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾನ. ಸೊ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಡೀಟೇಲಾಗಿ ಮಾತಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ಟ್ರೈಲರ್ನಲ್ಲೇ ಎಲ್ಲ ಹೇಳಿದ್ದಾರೆ. ಕಾಶಿಲಿ ಇರೋ ಕಾಂಪ್ಲೆಕ್ಸಿಂದ ಸಮ್ 80 ಅನ್ನೋ ಒಂದು ಪಾತ್ರ ತಪ್ಪಿಸ್ಕೋತಾಳೆ. ಅವಳನ್ನ ಹಿಡಿದುಕೊಟ್ಟು ಬರೋ ರಿವಾರ್ಡ್ಸಲ್ಲಿ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅಂತ ಭೈರವ ರೆಡಿಯಾಗಿದ್ದಾನೆ ಆ್ಯಂಡ್ ಅವಳನ್ನು ಕಾಪಾಡೋದಕ್ಕೆ ಅಶ್ವತ್ಥಾಮ ನಿಂತಿದ್ದಾನೆ. ಈಗ ಏನಾಗುತ್ತೆ ಮುಂದೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕಾನ್ಸೆಪ್ಟ್, ಆ ಐಡಿಯಾ ಇದೆಯಲ್ಲ, ಅದೇ ಸಿನಿಮಾ ನೋಡ್ತಿರ್ಬೇಕಾದ್ರೆ ಹೇಗೆ ಇಮ್ಯಾಜಿನ್ ಮಾಡಿದ್ರು ಗುರು ಇದನ್ನೆಲ್ಲ ಅಂತ ಸುಮಾರು ಸಲ ನನ್ನ ಮೈಂಡ್ಗೆ ಬಂದಿದ್ದು. ಲೈಕ್ ಸೈಫೈ ಒಂದು ದೊಡ್ಡ ಜಾನರ್ ಆ್ಯಂಡ್ ಮೈಥಾಲಜಿ ಅದು ಇನ್ನೊಂದು ದೊಡ್ಡ ಜಾನರ್. ಸಪರೇಟಾಗಿ ಹ್ಯಾಂಡಲ್ ಮಾಡೋದೇ ಕಷ್ಟ ಇವೆರಡನ್ನು. ಅಂಥದ್ರಲ್ಲಿ ಎರಡನ್ನೂ ನೀಟಾಗಿ ಬ್ಲೆಂಡ್ ಮಾಡಿ ನಮ್ಮ ಇಂಡಿಯನ್ ಆಡಿಯನ್ಸ್ಗೆ ಕೊಡೋ ರೀತಿಯಲ್ಲಿ ಕೊಟ್ಟು ಥಿಯೇಟ್ರಿಂದ ಹೊರಗೆ ಕಳಿಸೋವಾಗ ಒಂದು ನೆಕ್ಸ್ಟ್ ಲೆವೆಲ್ ಹೈ ಫೀಲ್ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಕಾನ್ಸೆಪ್ಟ್ಗೆ ಸ್ಟೋರಿನ ಅಷ್ಟೇ ಯುನೀಕಾಗಿ ಬರ್ಕೊಂಡಿದ್ದಾರೆ. ಪುರಾಣಕ್ಕೆ ರೆಫರ್ ಮಾಡಿ ಅದರ ಎಲಿಮೆಂಟ್ಗಳನ್ನು ಹಿಡ್ಕೊಂಡು ಭವಿಷ್ಯದ ಬಗ್ಗೆ ಕತೆ ಹೇಳಿರೋದು ನೋಡುವಾಗ ತುಂಬ ಮಜಾ ಕೊಡ್ತಾ ಇತ್ತು. ನೆಕ್ಸ್ಟ್ ಪ್ರೆಸೆಂಟೇಷನ್, ಕಾನ್ಸೆಪ್ಟ್ ವೈಸ್ ಎಷ್ಟು ಚೆನ್ನಾಗಿದೆಯೋ ಅದನ್ನು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಕೊಂಡಿರೋ ರೀತಿ, ಅವುಗಳ ಬರವಣಿಗೆ, ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋ ಡೀಟೇಲಿಂಗ್ಗಳು, ಅವ್ರಿಗೆ ಕೊಟ್ಟಿರೋ ಗುರಿ ಆ್ಯಂಡ್ ಅವುಗಳನ್ನು ಅಚೀವ್ ಮಾಡೋ ವಿಧಾನ ಎಲ್ಲವೂ ಸಖತ್ ಇಷ್ಟ ಆದವು. ಕೆಲವೊಂದು ಪಾತ್ರಗಳು ತೆರೆ ಮೇಲೆ ಬಂದ ತಕ್ಷಣ ಈಗ ಏನೋ ಒಂದು ಮೇಜರ್ ಸೀನ್ ಬರುತ್ತೆ, ಏನೋ ಒಂದು ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಟಿಸೋ ಥರ ಇದ್ವು. ಅಷ್ಟು ನೀಟಾಗಿ ಬರ್ಕೊಂಡಿದ್ದಾರೆ ಕ್ಯಾರೆಕ್ಟರ್ಸ್ನ. ಮತ್ತು ಈ ಸಿನಿಮಾನ ಇಷ್ಟೊಂದು ಗ್ರ್ಯಾಂಡಾಗಿ ಪ್ರೆಸೆಂಟ್ ಮಾಡಿರೋದೇ ಇದಕ್ಕೆ ಬಿಗ್ಗೆಸ್ಟ್ ಪಾಸಿಟಿವ್ ಅನ್ಬೋದು. ಕಾಶಿ, ಶಂಬಾಲ, ಕಾಂಪ್ಲೆಕ್ಸ್ ಇವುಗಳನ್ನು ಸಖತ್ತಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಯಾಕೆ ಅದೇ ಜಾಗ ಅನ್ನೋದಕ್ಕೆ ರೀಸನಿಂಗ್ ಕೂಡ ಚೆನ್ನಾಗೇ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಕ್ಯಾರೆಕ್ಟರ್ಗಳು ಆ್ಯಂಡ್ ಅದಕ್ಕೆ ಕ್ಯಾಸ್ಟ್ ಮಾಡಿರೋ ಆರ್ಟಿಸ್ಟ್ಗಳು ಸ್ಕ್ರೀನ್ ಮೇಲೆ ಬಂದಾಗ ಸಿಕ್ತಿದ್ದ ಹೈಯೇ ಬೇರೆ ಅಂತೀನಿ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಎಸ್ಟಾಬ್ಲಿಷ್ಗೆ ಟೈಮ್ ತಗೊಂಡಿದ್ದಾರೆ ಆ್ಯಂಡ್ ಹೈ ಮೂಮೆಂಟ್ಗಳು ಕಮ್ಮಿನೇ ಇವೆ. ಸೆಕೆಂಡ್ ಹಾಫಲ್ಲಿ ಆಲ್ಮೋಸ್ಟ್ ಆ್ಯಕ್ಷನ್ ಎಪಿಸೋಡ್ಸೇ ಜಾಸ್ತಿ ಇವೆ. ಕ್ಲೈಮ್ಯಾಕ್ಸ್ ಅಂತೂ ಕೇಳಲೇಬೇಡಿ, ಜಸ್ಟ್ ಥಿಯೇಟ್ರ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಫ್ಲಾಸ್ ಇವೆ, ಬಟ್ ಆ ಕ್ಲೈಮ್ಯಾಕ್ಸ್ ಏನಿದೆ ಅದು ಎಲ್ಲದನ್ನು ಮೀರಿ ನಿಲ್ಲುತ್ತೆ. ಇನ್ನೊಂದೇನೆಂದರೆ ಈ ಕತೆನ ಯಾವುದೋ ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ಗೆ ಅಂತ ಮಾಡಿಲ್ಲ, ತುಂಬಾ ಜನ್ರಿಕ್ ಆಗಿ ಮಕ್ಕಳು, ಮರಿ, ಹಿರಿಯರಿಗೂ, ಈಗಿನ ಜನ್ರೇಷನ್ಗೂ ಎಲ್ರಿಗೂ ಎಂಟರ್ಟೈನ್ ಮಾಡೋ ವೇನ ತಗೊಂಡಿದ್ದು ಸಿನಿಮಾಗೆ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ನೆಕ್ಸ್ಟ್ ದಿ ಕ್ಲೈಮ್ಯಾಕ್ಸ್, ಆ ಲಾಸ್ಟ್ 25-30 ನಿಮಿಷ ಗೂಸ್ ಬಂಪ್ಸ್ ಅನ್ಬೋದು. ಸಖತ್ ಕಿಕ್ ಕೊಡ್ತು ಮಾತ್ರ ನನಗೆ ಸಿನಿಮಾ ಆ ಭಾಗದಲ್ಲಿ. ಆ ಕ್ಲೈಮ್ಯಾಕ್ಸಲ್ಲಿ ಎಡಿಟಿಂಗ್ ಜೊತೆ ಆಟ ಆಡಿದ್ದು ಸಖತ್ ಹಿಡಿಸ್ತು. ಮೈನ್ ಕ್ಯಾರೆಕ್ಟರ್ಗಳು ಹೊಡೆದಾಡೋದು ಸಖತ್ ಮಜಾ ಕೊಡ್ತಿತ್ತು ಆ್ಯಂಡ್ ಈ ಕತೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ಸಖತ್ತಾಗಿ ಬಿಲ್ಡ್ ಮಾಡಿಸಿದ್ರೆ ಸಿನಿಮಾದಲ್ಲಿ. ಅದಕ್ಕೆ ತಕ್ಕಂತೆ ಸಿನಿಮಾನ ಎಂಡ್ ಮಾಡಿಸಿದ್ರು ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಜೊತೆ. ಆ ಕ್ಲೈಮ್ಯಾಕ್ಸ್ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸಿಂದಾನೇ ನಾನು ಸಿನಿಮಾನ ಮತ್ತೊಂದು ಸಲ ನೋಡಬೇಕು ಅಂತ ಪ್ಲ್ಯಾನ್ ಹಾಕ್ತಾ ಇದ್ದೀನಿ. ಜಸ್ಟ್ ಇಮ್ಯಾಜಿನ್ ಆ ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳನ್ನ ಹೆಂಗೆ ಯೂಸ್ ಮಾಡ್ಕೊಂಡಿರ್ಬೇಡ ಅಂತ. ಇನ್ನು ಟೆಕ್ನಿಕಲಿ ಸಿನಿಮಾ ಟಾಪ್ ನಾಚ್, ಒಂದು ಹೊಸ ಸ್ಟ್ಯಾಂಡರ್ಡ್ಸ್ನೇ ಸೆಟ್ ಮಾಡಿದ್ದಾರೆ ಈ ಸಿನಿಮಾದ ಮೂಲಕ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣನ್ ಅವ್ರಿಗೆ ಇಲ್ಲಿಂದಾನೇ ಅಡ್ಡಬಿದ್ದೆ. ಆ ಮೈಥಾಲಜಿ ಎಪಿಸೋಡ್ಸ್ ಬಂದಾಗಂತೂ ಸಖತ್ ಹೈ ಇಂಟೆನ್ಸಿಟಿ ಇದೆ ಮ್ಯೂಸಿಕಲ್ಲಿ. ರೆಗ್ಯುಲರ್ ಪ್ಯಾಟರ್ನ್ನ ಬಿಟ್ಟು ಬೇರೆ ಥರ ಟ್ರೈ ಮಾಡಿದ್ದಾರೆ. ಒಳ್ಳೆ ಥಿಯೇಟ್ರ್ನಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಕ್ಯಾಸ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್. ಈ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ಏನಿದೆ ಅದೇ ಒಂದು ಮೇಜರ್ ಹೈಲೈಟ್ ಅಂತೀನಿ. ಅವರ ಪರ್ಫಾರ್ಮೆನ್ಸ್ ಸಿನಿಮಾಗೆ ಇನ್ನಷ್ಟು ಪುಷ್ ಕೊಟ್ಟಿದೆ ಅಂತ ಹೇಳ್ಬೋದು. ಹ್ಯಾಟ್ಸ್ ಆಫ್ ಟು ಅಮಿತಾಬ್ ಬಚ್ಚನ್. ಅದೇನು ಸ್ಕ್ರೀನ್ ಪ್ರೆಸೆನ್ಸ್ ಗುರು ಅದು. ಅಶ್ವತ್ಥಾಮ ಅನ್ನೋನು ಹೀಗೆ ಇದ್ನೇನಪ್ಪ, ಹೀಗೆ ಇದ್ದಾನೇನಪ್ಪ ಅನ್ನೋ ಒಂದು ಭಾವನೆ ಬರೆಸ್ಬಿಡ್ತು ನನಗೆ ಸಿನಿಮಾ ನೋಡುವಾಗ. ಹೀರೋನ ಡಾಮಿನೇಟ್ ಮಾಡಿದೆ ಆ ಪಾತ್ರ ಅಂದರೂ ತಪ್ಪಿಲ್ಲ. ಲೆಕ್ಕ ಹಾಕಿದರೆ ಅಶ್ವತ್ಥಾಮ ಕ್ಯಾರೆಕ್ಟರ್ಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇದೆ. ಕಮಲ್ ಹಾಸನ್ ಅವರ ಕ್ಯಾರೆಕ್ಟರೇ ಒಂದು ದೊಡ್ಡ ಮಿಸ್ಟ್ರಿ. ಅದರ ಟೈಮ್ ತುಂಬ ಕಮ್ಮಿ ಅನ್ಬೋದು, ಬಟ್ ಮುಂದೆ ಬರೋ ಸಿನಿಮಾಗಳಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಇನ್ನು ದೀಪಿಕಾ ಪಡುಕೋಣೆ ಅವರು ಕೂಡ ಆ ಕ್ಯಾರೆಕ್ಟರ್ಗೆ ಪ್ರಾಪರಾಗಿ ಸೂಟ್ ಆಗಿದ್ದಾರೆ. ಆ ಎಮೋಷನ್ನ ನೀಟಾಗಿ ಸ್ಕ್ರೀನ್ ಮೇಲೆ ತೊಗೊಂಡು ಬಂದಿದ್ದಾರೆ. ಇವನ್ ಬಚ್ಚನ್ ಅವರು ಕೂಡ. ಬಾಹುಬಲಿ ಆದಮೇಲೆ ಪ್ರಭಾಸ್ ಅವ್ರಿಗೆ ಈ ಸಿನಿಮಾದಲ್ಲೇ ಸಖತ್ತಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿರೋದು. ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ, ಆದರೆ ಒಂದು ಸಣ್ಣ ಕಂಪ್ಲೇಂಟ್ ಇದೆ, ಅದ್ರ ಬಗ್ಗೆ ಮುಂದೆ ಮಾತಾಡುವ. ಇನ್ನು ಸಿನಿಮಾದಲ್ಲಿ ಅಶ್ವತ್ಥಾಮ, ಸುಮತಿ ಮತ್ತು ಯಾಸ್ಕಿನ್ ಕ್ಯಾರೆಕ್ಟರ್ಗಳಿಂದ ಬಂದಂತಹ ಡೈಲಾಗ್ಸ್ಗಳು ನನಗೆ ತುಂಬ ತೂಕ ಇದೆ ಅಂತ ಅನ್ನಿಸ್ತು.
ಆ ಸಿಚುವೇಶನ್ಗೆ ಆ ಪಾತ್ರಗಳ ಡೈಲಾಗ್ಗಳು ತುಂಬ ಡೀಪ್ ಮೀನಿಂಗ್ ಕೊಡ್ತಾ ಇದ್ವು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಫಸ್ಟ್ ಹಾಫ್. ನನಗೆ ಲಿಟ್ರಲಿ ಫಸ್ಟ್ ಹಾಫ್ ವರ್ಕ್ ಆಗಿದ್ದು ಸ್ಟಾರ್ಟಿಂಗ್ ಇಂಟ್ರೋ ಆ್ಯಂಡ್ ಕ್ಯಾರೆಕ್ಟರ್ಗಳನ್ನು ಪರಿಚಯ ಮಾಡಿಸಿದ ರೀತಿ ಮತ್ತು ಇಂಟರ್ವಲ್ ಎಪಿಸೋಡ್ ಅಷ್ಟೇ. ಅದಷ್ಟೇ ಸೀನ್ಸ್ಗಳು ನನಗೆ ವರ್ಕ್ ಆಗಿದ್ದು. ತುಂಬಾ ಎಳೆದಿದ್ದಾರೆ ಫಸ್ಟ್ ಹಾಫ್ನ. ಆ ಹೀರೋ ಇಂಟ್ರೋ ಫೈಟೇ ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. ಆ ಕ್ಯಾರೆಕ್ಟರ್ ಕೂಡ ಅಷ್ಟೇ ಬೇಕಂತ ಡಲ್ಲಾಗಿ ಬರ್ಕೊಂಡಿರೋ ಫೀಲ್ ಬಂತು. ಐ ಮೀನ್ ಆ ಕ್ಯಾರೆಕ್ಟರ್ ಬಂದಾಗೆಲ್ಲ ಫಸ್ಟ್ ಹಾಫಲ್ಲಿ ನಾನು ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದನ್ನು ಬಿಟ್ಟು ಬೇರೆ ಏನೂ ಮಾತಾಡ್ತಾನೆ ಇರಲಿಲ್ಲ. ಒಂದೇ ವಿಚಾರನ ತುಂಬ ಸಲ ಫೀಡ್ ಮಾಡಿದ್ದೆ ಬೋರ್ ಹೊಡಿಸ್ತು ಅಂತ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಲೈಟಾಗಿ ಅದೇ ರೂಟ್ ಕಡೆ ಹೋಗ್ತಾ ಇದ್ದಾರಲ್ಲ ಅಂತ ಒಂದು ಕಡೆ ಅನ್ನಿಸ್ತು, ಬಟ್ ಅದನ್ನ ಆಮೇಲೆ ಪಿಕಪ್ ಮಾಡಿಕೊಂಡ್ರು. ಆದರೆ ಫಸ್ಟ್ ಹಾಫ್ನ ತುಂಬ ಎಳೆದಿದ್ದಾರೆ. ಕಾಮಿಡಿಗೆ ಅಷ್ಟು ನಗು ಬರಲಿಲ್ಲ, ಜೊತೆಗೆ ಆ ದಿಶಾ ಪಟಣಿ ಅವ್ರ ಪೋರ್ಷನ್ಸ್ ಅಷ್ಟು ಮಜಾ ಕೊಡಲಿಲ್ಲ. ಅಲ್ಲಿ ಬಂದ ಸಾಂಗ್ ಕೂಡ ಅಷ್ಟೇ. ಆ್ಯಂಡ್ ಆ ಮೇಜರ್ ಪೋರ್ಷನ್ಸಿಂದ ಕಾಂಪ್ಲೆಕ್ಸ್ಗೆ ಕೊಟ್ಟಂತಹ ಬಿಲ್ಡಪ್ ಯಾಕೋ ಸ್ಟ್ರಾಂಗ್ ಇಲ್ವಲ್ಲ ಅಂತ ಅನಿಸ್ಬಿಡ್ತು. ಆ್ಯಂಡ್ ಆ ಕ್ಯಾಮಿಯೋಗಳು ಸುಮ್ಮನೆ ಸ್ಟಾರ್ಸ್ನ ಹಾಕಿದ್ದಾರೆ ಅಂತ ಅನ್ನಿಸ್ತು. ಅವುಗಳು ಏನು ಎಕ್ಸ್ಟ್ರಾ ಕೊಟ್ಟಿಲ್ಲ ಸಿನಿಮಾಗೆ. ಇನ್ನು ಕ್ಯಾಮಿಯೋನೇ ಎಕ್ಸ್ಟ್ರಾ ಹಾಕಿದಾರಲ್ಲ ಗುರು ಸಿನಿಮಾಗೆ, ಇದು ಬೇಕಿತ್ತ ಅನ್ನೋ ಒಂದು ಫೀಲ್ ಬರಿಸ್ತು. ವಿಜಯ್ ದೇವರಕೊಂಡ ಅವರ ಪರ್ಫಾರ್ಮೆನ್ಸ್ ಇನ್ನೂ ಅಥೆಂಟಿಕ್ ಆಗಿ ಬಂದಿದ್ರೆ ಆ ಸೀನ್ಸ್ಗಳಿಗೆ ತೂಕ ಇನ್ನೂ ಜಾಸ್ತಿ ಇರೋದು. ಓವರಾಲ್ ಆಗಿ ನನ್ನ ಪ್ರಕಾರ ಹೇಳಬೇಕಂತಂದರೆ ಇದೊಂದು ಒಳ್ಳೆ ಸಿನಿಮಾ. ಥಿಯೇಟ್ರ್ನಲ್ಲಿ ನೋಡಲೇಬೇಕಾದ ಸಿನಿಮಾ ಅಂತಲೇ ಹೇಳ್ತೀನಿ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಅಷ್ಟು ಚೆನ್ನಾಗಿತ್ತು. ಬಿಗ್ ಸ್ಕ್ರೀನ್ ಮೇಲೆ ನೋಡಿ ಇದನ್ನ ಎಂಜಾಯ್ ಮಾಡಿ OTTಲಿ ನೋಡೋದಕ್ಕಿಂತ. ನಾನು ತೆಲುಗು ವರ್ಷನ್ಗೆ ಹೋಗಿದ್ದೆ. ನಾನಿರೋ ಕಡೆ ನನಗೆ ಬೇಕಾದ ಟೈಮಿಂಗ್ಸಲ್ಲಿ ಕನ್ನಡ ವರ್ಷನ್ಸ್ ಅವೈಲಬಲ್ ಇರಲಿಲ್ಲ. ಇನ್ನು ಈ ಸಿನಿಮಾ 100% ಫ್ಯಾಮಿಲಿ ವಾಚಬಲ್ ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೊಂಬಾಟಾಗಿತ್ತು. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.